ಈ ಕಾರ್ಯಕ್ರಮ ಆಲ್ರೆಡಿ 17 ಹಳ್ಳಿ ಮುಗಿದಾವ. 17 ಹಳ್ಳಿಯಾಗ ನನಗೆ ಮೊದಲಿದ್ದಿದ್ದೆ ನಿಮ್ಮ ಹಳ್ಳಿ. ಅದು ಕಾಗದ ಕೂಡಿಸಿ ಕೊಡ್ಲಿಲ್ಲ. ಅವ್ರು ಯಾವಾಗ ಕೂಡಿಸಿ ಕೊಡ್ತಾರ ಮುಂದೊಂದು ದಿನ ನೋಡೋಣ. ಯಾಕಂದ್ರೆ ನಾವು ಗದ್ಲಕ್ಕಿದ್ದೀವಿ. ಈಗ ಆಲ್ರೆಡಿ 5-6 ಹಳ್ಳಿ ನಮಗೆ ಕೂಗ್ತಾರೆ. ಆಮೇಲೆ ನಮ್ಮ ಕಡೆ ಚಿತ್ರದುರ್ಗ ಭಾಗದ ಒಂದು ಪ್ರವಚನ ಐತೆ 11 ದಿನ. ಈ ಕುಂಟೋಜಿ ಪ್ರವಚನ ನಡೆದೈತಿ. ನಾ ಸಾಯಂಕಾಲ ಹೇಳಲ್ಲ, ನಾನು ಹೇಳೋದೇ ಬೆಳಗ್ಗೆ. ನಾ ಯೋಚನೆ ಮಾಡಿದೆ ಮಿಣಿಸಿಗಾಗಿ ಏನಾದ್ರು ಬೆಳಗ್ಗೆ ಹೇಳಕ್ ಚಾಲು ಮಾಡಿದ್ವಿ ಅಂದ್ರೆ ಯಾರಿಗೆ ಹೇಳಬೇಕು? ಎಮ್ಮಗಳಿಗೆ ಹಸುಗಳಿಗೆ ಹೇಳಬೇಕು ನಾವು. ನೀವೇನು ಬರೋ ಮಂದಿ ನೀವು ರಾತ್ರಿ 7 ಪಾಪ ಇನ್ನು ಹಾಲು ಏನು ಲೇಟ್ ನಿಮ್ಮ ಧಾರಾವಾಹಿ ಮುಗಿಸಿ ಮಗ್ಲಿ ಮನೆಯವ್ರದ್ದು ಮಾತು ಮುಗಿಸಿದ ಮ್ಯಾಗ ನೀವು ಪಾಪ ಬಂದು ತುಂಬ್ರಲ್ಲ. ಇಲ್ಲಿ ಬೆಳಗ್ಗೆ ರಾತ್ರಿ ಅಂದ್ರೆ ಹೇಳಕ್ಕಂದ್ರೆ ಚಲೋ ಆಗ್ತದೆ. ಬೆಳಗ್ಗೆ ಹೇಳಿದ್ರೆ ಇವ್ರೇನು 7 ಮಂದಿ ಇಲ್ಲ ನಮ್ಗೆ ಗೊತ್ತದ. ನಮ್ಮ ಇಲ್ಲ ನಿಮ್ಮ ಮಗ ನಮ್ಮ ಅವ್ನ ಬುದ್ಧಿ ನನಗೆ ಗೊತ್ತದಲ್ಲ. ಅದಕ್ಕೆ ಆ ಕಡೆ ಭಾಗದು ಸೇರ್ತಾವ, ಕುಂಟೋಜಾಗನು ಸೇರ್ತಾವ. ನಮ್ಮ ಭಾಗಕ್ಕೆ ಅದು ವಜ್ಜ ಹೋಗ್ಬಿಡ್ತೈತಿ. ಮುಂದೆ ಕಾಶಿ ಮತ್ತೆ ಯಾವಾಗಾರ ಅವಕಾಶ ಕೊಡ್ರಿ. ನಾನೇ ನಿಮ್ಮೂರು ಮಾಡದೇ ಇರಕ್ಕ ಏನಾರ ಆಗ್ಯದ ಭಾಳ ಇರ್ತಾವ. ಚಲೋ ಸುದ್ದಿ ಮಾಡೋದು ಯಾವ ಮಾಡಂಗಿಲ್ಲ, ಚಲೋ ಏನಾರ ಸುದ್ದಿ ಮಾಡೋದು ಮಾಡಂಗಿಲ್ಲ. ಕೆಟ್ಟದ ಹಂಗ ಗೌಡ ಚಲೋ ಕೆಲಸ ಮಾಡಿದ್ರು ಯಾವ ಮಾತಾಡಂಗಿಲ್ಲ. ಒಂದ್ ಕೆಟ್ಟ ಕೆಲಸ ಮಾಡಿ ಊರ್ ತುಂಬ ಸುದ್ದಿ ಆಯ್ತಾ. ಅವ್ ಸುದ್ದಿ ಮಾಡಕ್ಕಂತ ಕೆಲವೊಂದು ಬಂದ್ಬಿಟ್ಟಿರ್ತಾವ. ಕೆಲಸ ಏನಂದ್ರೆ ಸುದ್ದಿ ಮಾಡು. ಅವ್ ಸುದ್ದಿ ಮಾಡಿಲ್ಲ ಅಂದ್ರೆ ಒಂದು ಊಟ ಹೋಗಂಗಿಲ್ಲ, ಚಾ ಕುಡಿಯಂಗಿಲ್ಲ, ಬಿಸ್ಕಿಟ್ ಹೋಗಂಗಿಲ್ಲ. ಹೊಟ್ಟೆ ಎದಕ್ ಹೋಗಿಲ್ಲ ಅಂದ್ರೆ ಇನ್ನು ಯಾವ ಮನೇನು ಸುದ್ದಿ ಸಿಗೋದಾಗ್ಯದ. ಇನ್ನು ಚಾ ಕುಡಿ ಅಂತಾರ ಅವ್ರು. ಇಲ್ಲ ಸುದ್ದಿ ಸಿಗಬೇಕು ನನಗೆ ಯಾರ ಮನೆದಾರ ಅದ್ರ ಮನೆಗೆ ಸುದ್ದಿ ಸಿಕ್ತಿದ್ರೆ ಆಮೇಲೆ ಚಾ ಕುಡಿಯೋದಕ್ಕಲ್ಲ. ಹಂಗೆ ಒಳ್ಳೆ ಪ್ರಚಾರ ಮಾಡ್ಕೊಂಡು ಹೋಗುದು. ಬಿಜಾಪುರ ಹೋಗಿರ್ತೀವ ಅಂದ್ರೆ ಒಂದಿಷ್ಟು ಹೂಗಳು ಸಿಗ್ತಾವ, ಒಂದಿಷ್ಟು ಟಿಪ್ಪಿಗಳು ಸಿಗ್ತಾವ. ಬಿಜಾಪುರ ಮುಟ್ಟು ತಕ್ಕ ತಲೆಯಾಗ ಬರೀ ಟಿಪ್ಪಿನೇ ಇಟ್ಕೊಂಡ್ರ ಹೂವ ಹೊಕ್ಕವ. ಬಿಜಾಪುರ ಮುಟ್ಟು ತಕ್ಕ ಬರೀ ಹೂ ತಲೆಯಾಗ ಇಟ್ಕೊಳ್ಳೋದು, ತಿಪ್ಪಿನ ಮರ್ತು ಬಿಡುದು, ಇಡೀ ಜೀವನವೇ ಗಾರ್ಡನ್ ಆಗಿ ಬಿಡ್ತೈತಿ. ಹೂ ನೆನಪಿಟ್ಕೊಳ್ಳೋದು, ತಿಪ್ಪಿ ನೆನಪಿಟ್ಕೋಬಾರ್ದು. ಏನ್ ಚಲೋ ಇರ್ತೈತಲ್ಲ ಅದನ್ನ ಒಂದಿಷ್ಟು ಸಾಧ್ಯ ಅದು ಹೇಳ್ಕೊಂತ ಹೋಗುದು. ಕೆಟ್ಟದಿತ್ತಂದ್ರೆ ಅಲ್ಲೇ ಬಿಟ್ಟು ಬಿಡುದು. ಜಾಸ್ತಿ ಅದನ್ನ ಪ್ರಚಾರ ಮಾಡ್ಬಾರ್ದು. ನಂಗೆ ನಿಮ್ಮೂರ್ ಮಾಡ್ಲಿಕ್ಕೆ ಏನಿಲ್ಲ. ಕಾಶಿ ಮುತ್ತೆ ಯಾವಾಗ ಕೂಡಿಸ್ಕೊಡ್ತಾನ ಅವಾಗ ಸಾಧ್ಯ ಅದನ್ನ ಮಾಡೋದು ಅಂತ ತಿಳಿಸಿ ತಮಗೆಲ್ಲ ಕಾರ್ತಿಕನ ಕೃಪೆ ಇರಲಿ. ಮನುಷ್ಯಗೆ ಅಂದ್ರೆ ಹೇಳಿದ್ನಲ್ಲ, ಇದು ಒಂಥರ ತವ್ರ ಮನೆ. ಒಂದ್ ಕರಳಿದ್ದಾನ. ಮನೆ ಜಾತ್ರೆಗೆ ದ್ಯಾಮವ್ವ ಬಂದಾಗೂ ಅದೇ ಹೇಳಿ. ಕರಳು ನನಗೆ ಯಾವ ಊರಾಗ ಮಿಡಿತೈತೋ ಬಿಡ್ತೈತೋ ಗೊತ್ತಿಲ್ಲ. ನಾ ಬೇರೆ ಊರಿಗೆ ಯಾವ ಕಾರ್ಯಕ್ರಮಗಳು ಬಂದ್ರು ನನಗೆ ಹೋಗ್ಬೇಕು ಅನಿಸ್ತೈತೋ ಇಲ್ಲೋ ಗೊತ್ತಿಲ್ಲ. ಮಿಣಿಚ್ಗಿ ಅನ್ನೋ ಊರ್ ಬಂತು ಅಂದ್ರ ಎಷ್ಟೇ ಕಾರ್ಯ ಇರ್ಲಿ, ಎಷ್ಟೇ ಕೆಲಸ ಇರ್ಲಿ, ನಡಿಯಪ್ಪ ಹೋಗ್ಬೋದು. 4 ಮಂದಿ ಇರ್ಲಿ, 400 ಮಂದಿ ಇರ್ಲಿ, ನಮ್ಮೂರು ಅಂತ ಎದಕ್ ಬರ್ತೀವಿ ಅಂದ್ರೆ ನೀವು ತೋರ್ಸು ಭಕ್ತಿ ದೊಡ್ಡದೈತಿ ಅದಕ್ಕೆ ಬರ್ತಾರಿಲ್ಲ ಅಷ್ಟೇ. ನಿಮ್ಮ ಭಕ್ತಿ ದೊಡ್ಡದ ಸ್ವಾಮಿ ದೊಡ್ಡಲ್ಲ. ನಿಮ್ಮ ಭಕ್ತಿ ಹಿಂಗ ಇರ್ಲಿ, ಊರಾಗ ಒಗ್ಗಟ್ಟಿಂದ ಇರ್ಲಿ, ಚಟ ಮಾಡ್ದೇನೆ ಚಂದ ಬದುಕ್ರಿ. ಅವ್ರು ಇವ್ರು ಏನು ಮಾಡ್ಬೇಡ್ರಿ. ಮನೆ ಮುಂದೆ ನಾಳೆ ಬೋರ್ಡ್ ಹಾಕೊಂಡ್ಬಿಡ್ರಿ. ಏನ್ ಬೋರ್ಡ್? ನಾವು ನಮ್ಮ ಮನೆಯವರು ಇನ್ನೊಬ್ಬರು ಉಸಾವರಿ ಮಾಡಂಗಿಲ್ಲ. ಇದೇ ಬೋರ್ಡ್ ಭಾಳ ದೊಡ್ಡ ಹಾಕೊಂಡು ಬೋರ್ಡ್ ಏನ್ ಹಾಕೊಂಡ್ಬಿಡುದು ಅಂದ್ರ ಇವ್ ಶ್ರೀಮಂತರು ಏನ್ ಹಾಕಿರ್ತಾರ, ನಾಯಿ ಎಚ್ಚರಿಕೆ ಅಂತ ಹಾಕಿರ್ತಾರೆ. ನಾಯಿಗಂತ ಅವರೇ ಕರ್ಕೊಂಡಾವು. ಏನ್ ಮನ್ಯಾಗ ಕಟ್ಟಿದ ನಾಯಿ ಅಂದಾವೋ, ಏನ್ ಮನೆ ಒಳಗಿನ ನಾಯಿ ಅಂದಾವೋ ಅವ್ರಿಗೆ ಕೇಳಬೇಕು, ಗೊತ್ತಿಲ್ಲ ನನಗೆ. ನೀವೇನ್ ಬೋರ್ಡ್ ಹಾಕುದು ನಾವು ಇನ್ನೊಬ್ಬರು